ನನ್ನ ಮನೆ ಮರ್ಯಾದೆ ತೆಗೆದುಬಿಟ್ಟಿಯಲ್ಲ. ಯಾಕೆ ನಿಮ್ಮಮ್ಮ ಒಳ್ಳೆ ಟಿಪಿಕಲ್ ಮಿಡಲ್ ಕ್ಲಾಸ್ ಹೆಂಗ್ಸ್ ತರ ಆಡ್ತಾರೆ? ಅಂಕಲ್ ನಮಸ್ತೆ. ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. 12 ತಾರೀಕು ಬಹಳ ಒಳ್ಳೆಯ ದಿನ ಅಂತ ನಾನು ಭಾವಿಸಿದ್ದೇನೆ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಸಾಲು ಸೋಲಿನ ಒಂದು ವಿಷಾದ ಮರೆಮಾಚಿ ಗೆಲುವಿನ ಒಂದು ಹಸಿರು ಉಸಿರು ನೆಲೆಗೊಂಡಿದೆ. ಸೋ ಫ್ರಮ್ ಸೋ, ಸುಲೋಚನಾ ಫ್ರಮ್ ಸೋಮೇಶ್ವರ ಸಿನಿಮಾದ ಮೂಲಕ ಒಂದು ಗೆಲುವಿನ ಎರವನ್ನು ನಾವು ಕಾಣ್ತಾ ಇದ್ದೇವೆ. ಸಿನಿಮಾಕ್ಕೆ ಕೇವಲ ಬಹುಬಜೆಟ್ಟು ಮುಖ್ಯವಲ್ಲ, ಸಿನಿಮಾಕ್ಕೆ ಕೇವಲ ಮಹಾನಾಯಕರು ನಾಯಕಿಯರು ಮುಖ್ಯವಲ್ಲ, ಸ್ಟಾರ್ ವ್ಯಾಲ್ಯೂ ಇದ್ದಂಥ ನಾಯಕ ನಟರಿದ್ದರೆ ಮಾತ್ರ ಸಿನಿಮಾ ಗೆಲ್ತದೆ ಅನ್ನುವಂಥ ಎಲ್ಲ ಗಾಂಧಿನಗರದ ಮಾಮೂಲಿ ಲೆಕ್ಕಾಚಾರಗಳನ್ನು ನಿರೀಕ್ಷೆಗಳನ್ನು ಪುಡಿಗಟ್ಟಿ ಒಂದು ಒಳ್ಳೆಯ ಕಂಟೆಂಟ್ ಇದ್ದರೆ 2-2.25 ಗಂಟೆ ದುಡ್ಡು ಕೊಟ್ಟು ಬಂದಂಥ ಒಬ್ಬ ಪ್ರೇಕ್ಷಕನಿಗೆ ನಿಜವಾದ ಮನೋರಂಜನೆ ಸಿಕ್ಕುವುದಾದರೆ, ಮತ್ತೊಂದಿಷ್ಟು ಹೃದಯಕ್ಕೆ ಒಂದಿಷ್ಟು ವಸ್ತುಗಳನ್ನು ನೀವು ಕೊಟ್ಟು ಆಮೇಲೆ ನಮ್ಮನ್ನು ಬಿಟ್ಟು ಕಳಿಸ್ತೀರಿ ಅಂತಾದರೆ, ಆ ಗುಂಗಿನಲ್ಲಿ ಒಂದಿಷ್ಟು ಕಾಲ ನಾವು ಇರ್ತೇವೆ ಅಂತಾದರೆ, ಅದೇ ಒಂದು ಸಿನಿಮಾದ ಶ್ರೇಷ್ಠತೆ ಮತ್ತು ಸಾರ್ಥಕತೆ ಅನ್ನುವಂಥ ಒಂದು ಭಾವವನ್ನು ಸೋ ಫ್ರಾಮ್ ಸೋ ಸಿನಿಮಾ ಹುಟ್ಟು ಹಾಕಿದೆ. ಕಥೆಯೇ ಚಿತ್ರದ ಗೆಲುವಿನ ನಾಭಿ. ಆ ಕಥೆಯನ್ನು ನೀವು ಎಷ್ಟು ಚಂದವಾಗಿ ನಿರೂಪಿಸ್ತೀರಿ, ಆ ಕಥೆಯ ಒಂದು ಭಾವದ ಅಂಗಣದಲ್ಲಿ ಪಾತ್ರಗಳನ್ನು ಸೃಷ್ಟಿ ಮಾಡಿ ಆ ಪಾತ್ರವನ್ನು ಎಷ್ಟು ಜೀವಂತವಾಗಿ ಕಟ್ತೀರಿ. ಒಂದು ನೋಡ್ತಾ 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 ಇರುವಂಥ ಸಿನಿಮಾ ನಮ್ಮ ಬದುಕಿನ ನಿತ್ಯದ ಕಥೆಯಾಗುವ ಮೂಲಕ ನಾವೇ ಆ ಚಿತ್ರದ ಪಾತ್ರಧಾರಿಗಳಾಗಿ ಕಂಡುಕೊಳ್ಳುವಿಕೆ ಇದೆಯಲ್ಲ, ಅದು ದೃಶ್ಯ ಮಾಧ್ಯಮದ ಬಹಳ ಅದ್ಭುತವಾದಂಥ ತಾಂತ್ರಿಕ ಶ್ರೇಷ್ಠತೆ ಮತ್ತು ಅದರ ಗೇಯತೆ, ಅದರ ಗೆಲುವಿನ ತಂತ್ರ ಮಂತ್ರ ಅನ್ನೋದು ಸೋ ಫ್ರಾಮ್ ಸೋದ ಮೂಲಕ ನಮಗೆ ಮನದಟ್ಟಾಗಿದೆ. ಹಾಸ್ಟೆಲ್ ಹುಡುಗರು ಬಂದಾಗಲೂ ಹೀಗೆ ಅನಿಸಿತ್ತು ನಮಗೆ. ಭಾಳಷ್ಟು ಇಂಥ ಪ್ರಯತ್ನಗಳು, ಸಹಜವಾದ ಸಿನಿಮಾ, ಕಡಿಮೆ ಬಜೆಟ್ಟು, ಆದರೆ ಸೃಜನಾತ್ಮಕ ತಂಡದ ಆ ಒಟ್ಟು ಗೇಯತೆ ಇದೆಯಲ್ಲ, ಆ ತೊಡಗಿಕೊಳ್ಳುವಿಕೆ ಇದೆಯಲ್ಲ, ಅದು ಯಾವುದೇ ಮೌಲ್ಯಕ್ಕೂ ದಕ್ಕದೇ ಇರುವಂಥ ಒಂದು ಬೆಲೆ ಬಾಳುವಂಥ ಕೆಲಸ ಅನ್ನೋದನ್ನು ಸೋ ಫ್ರಾಮ್ ಸೋ ಬಹಳ ನಿಚ್ಚಳವಾಗಿ ಕನ್ನಡದ ಸೃಜನಾತ್ಮಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಂಥ ತಂಡಕ್ಕೆ ಮನದಟ್ಟು ಮಾಡಿದೆ ಅಂತ ನನ್ನ ಭಾವನೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ನನ್ನ ಗೆಳೆಯ, ಅನುಗಾಲದ ಗೆಳೆಯ ದರ್ಶನ್ ಅವರ ಬಹಳಷ್ಟು ಸಿನಿಮಾಗಳನ್ನು ಮಾಡಿದಂಥವ್ರು. ಒಡೆಯ ಸಿನಿಮಾ ಅವರ ಹಿಂದಿನ ಸಿನಿಮಾ ನಿಮಗೆ ನೆನಪಿದೆ ಅಂತ ಅಂದ್ಕೊಳ್ತೇನೆ. ಜಾಲಿಡೇಸು, ಕೃಷ್ಣ ಇಂಥ ಸಿನಿಮಾಗಳ ಮೂಲಕ, ಅಂದರೆ ಬದುಕಿನ ತೆಳುವಾದ ಲಯವನ್ನು ಇಟ್ಕೊಂಡು ಅದರ ಇಡೀಯದಾದ ಪ್ಯಾಕೇಜನ್ನು ಒಂದು ಕಾಮಿಡಿಯಾಗಿ ಹೇಳ್ತಾ, ಲವ್ಲಿಯಾಗಿ ಚಿತ್ರಿಸ್ತಾ, ಪ್ರತಿ ಫ್ರೇಮನ್ನು ಒಂದು ಕಲಾತ್ಮಕವಾದ ಚೌಕಟ್ಟಿನ ಕ್ಯಾನ್ವಾಸಿನ ಹಾಗೆ ಕೆತ್ತುತ್ತಾ, ಲವಲವಿಕೆಯ ಡೈಲಾಗ್ಗಳನ್ನು ಮಧ್ಯದಲ್ಲಿ ಪೋಣಿಸ್ತಾ, ಪಾತ್ರಗಳನ್ನು ಸಹಜವಾದ ನೆಲೆಯಲ್ಲಿ ಕಟ್ಟುತ್ತಾ, ಕೊನೆಗೂ ನಿಮಗೆ ಒಂದು ಮನರಂಜನಾತ್ಮಕವಾಗಿ ಕಾಮಿಡಿಯಾಗಿ ಕಥಾನಕವನ್ನು ನಿರೂಪಿಸ್ತಾ ಕ್ಲೈಮ್ಯಾಕ್ಸಿನ ಹಂತಕ್ಕೆ ಬಂದಾಗ ಹೃದಯದ ಒಳಗಡೆ ಒಂದಿಷ್ಟು ಕೈಯನ್ನು ಹಾಕಿ ಗಲಿಬಿಲಿಗೊಳಿಸಿ ಕಣ್ಣಂಚಿನಲ್ಲಿ ಒಂದು ಸಣ್ಣ ತೊಟ್ಟಿಕ್ಕಿಸುವ ಈ ಪ್ರಯತ್ನದ ನಿರ್ದೇಶನದ ಜಾದೂಗಾರಿಕೆ ಇದೆಯಲ್ಲ, ಇದು MD ಶ್ರೀಧರ್ ಅವರ ಸೃಜನಾತ್ಮಕ ವ್ಯವಸಾಯದ ಒಂದು ಸಿಗ್ನೇಚರ್ ಅಂತ ನಾನು ಭಾವಿಸಿದ್ದೇನೆ.
ಅವರ ಹಲವಾರು ಸಿನಿಮಾಗಳನ್ನು ಇದಕ್ಕೆ ಉದಾಹರಣೆಯಾಗಿ ಕೊಡ್ಬೋದು. ಜಂಬೋ ಸರ್ಕಸ್ MD ಶ್ರೀಧರ್ ಅವರ 14ನೆಯ ಸಿನಿಮಾ ಇದೇ ಸೆಪ್ಟೆಂಬರ್ 12ಕ್ಕೆ ಬಿಡುಗಡೆ ಆಗ್ತಾ ಇದೆ ರಾಜ್ಯದ 100 ಥಿಯೇಟರ್ಗಳಲ್ಲಿ. ಈಗಾಗಲೇ ಮನಸೋರೆ ಮನಸಾರೆ ಅನ್ನುವ ಹಸಿರು ಒಂದು ಆಚ್ಛಾದಿತ ನಮ್ಮ ಏನು ಮಲೆನಾಡಿನಲ್ಲಿ ಚಿತ್ರೀಕರಿಸಲ್ಪಟ್ಟಂಥ ಹಾಡು ಅದು ಕನ್ನಡಿಗರ ಮನೆ ಮತ್ತು ಮನಸ್ಸನ್ನು ಆಗಲೇ ಸೂರೆಗೊಂಡಿದೆ. ಅದರ ಜೊತೆಗೆ ನಿನಗೆ ಗ್ರಾಚಾರ ಕಾಡಿದೆ, ಆಮೇಲೆ ಗಾಂಚಾಲಿ ಗಂಗವ್ವ, ಈ ರೀತಿಯ ಬೇರೆ ಬೇರೆ ಶೇಡಿನ ಹಾಡುಗಳು ಅದು ಈಗಾಗಲೇ ಜನಪ್ರಿಯಗೊಂಡಿದೆ. ಅವರ ಟೀಸರು ಜನಪ್ರಿಯಗೊಂಡಿದೆ. ಮತ್ತು ನಾನೀಗ ಮಾತಾಡ್ತಾ ಇರುವಾಗ ನಿಮಗೆ ಒಂದು ಕೆಲವು ದೃಶ್ಯಗಳನ್ನು ನಾವು ತೋರಿಸ್ತೇವೆ. ಅಲ್ಲಿ ಅಡಕವಾಗಿರುವಂಥ ಸಂಭಾಷಣೆಯನ್ನು ನೀವು ಕೇಳಿಸ್ಕೊಂಡ್ರೆ ಈ ಸಿನಿಮಾ ಯಾವ ರೇಂಜಲ್ಲಿ ಇರಬಹುದು, ಯಾವ ಚಹರೆಯಲ್ಲಿ ಇರಬಹುದು, ಬದುಕಿನ ಸಹಜತೆಯನ್ನು ಇಟ್ಟುಕೊಂಡು ವರ್ತಮಾನದಲ್ಲಿ ಒಂದು ಸಾಮಾನ್ಯ ಕುಟುಂಬ, ಕೆಳಮಧ್ಯಮ ವರ್ಗ, ಅದರ ಇಡೀಯದಾದಂಥ ಒಂದು ಆವರಣ, ಒಂದು ಚಡ್ಡಿ ದೋಸ್ತರ ಇಬ್ಬರ ಬೆಳವಣಿಗೆಯ ಕಥೆ, ಒಂದು ಹಂತದಲ್ಲಿ ಅವರಿಬ್ಬರ ಬೆಳವಣಿಗೆ, ಶಂಕರೇಗೌಡ ಮತ್ತು ಅಚ್ಯುತ್ ಕುಮಾರ್ ಈ ಸಿನಿಮಾದ ಆತ್ಮ. ಇವಳು ಸಾಕ್ಷಾತ್ ತನ್ಪೂರ್ಣೇಶ್ವರಿ. ಅವಳು ಶತ್ರುನೇ ಮನೆಗತಿಥಿಯಾಗಿ ಬಂದ್ರು ಕೂರ್ಸೂಟ ಹಾಕ್ತಾಳೆ. ನನ್ನ ಹೆಂಡತಿ ಅಕ್ಷಯ ಪಾತ್ರೆ ಅಂಬುಜ ಇದ್ದಂಗೆ ಕಣೋ. ಹಲ್ಲಿ ಏನಾದ್ರು ಸಾಂಬಾರಲ್ಲಿ ಬಿದ್ದುಬಿಟ್ಟಿದ್ರೆ ಸಾಂಬಾರನ್ನ ಚೆಲ್ಬಿಟ್ಟು ಹಲ್ಲಿನ ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರ್ತಾಳೆ. ಅದರ ನಂತರ ಪ್ರವೀಣ್ ತೇಜ್ ಜಾಲಿ ಡೇಸ್ನಲ್ಲಿ ಎಂಟ್ರಿ ಆದರು. ಆಮೇಲೆ ನಾಯಕಿ ಅಂಜಲಿ ಅನೀಶ್ ಮನದ ಕಡಲು ಪದವಿ ಪೂರ್ವ ಈ ಸಿನಿಮಾದಲ್ಲಿ ನೀವು ಅವಳನ್ನು ಗಮನಿಸಿರ್ತೀರಿ. ಈ ಇಬ್ಬರೂ ಹುಡುಗರು ಅತ್ಯಂತ ಲವಲವಿಕೆಯ ಅಭಿನಯಕ್ಕೆ ಈಗಾಗಲೇ ಫೇಮಸ್ ಆಗಿದ್ದಾರೆ. ಇನ್ನು ರವಿಶಂಕರ್ ಗೌಡ ಮತ್ತು ಅಚ್ಯುತ್ ಅವರ ಬಗ್ಗೆ ನಾನು ಮಾತಾಡಲೇಬೇಕಾಗಿರಲಿಲ್ಲ. ಯಾಕೆಂತಂದರೆ ಅವರು ಎಕ್ಸ್ಟಾಬ್ಲಿಷ್ಡ್ ಕಲಾವಿದರು. ಯಾವ ಪಾತ್ರವನ್ನು ಕೊಟ್ಟರೂ ಅವರು ನಿಮ್ಮ ಮನೆ ಮಂದಿಯ ಹಾಗೆ, ನಿಮ್ಮ ಒಳಗಿನ ವ್ಯಕ್ತಿಗಳ ಹಾಗೆ ಅವರು ಅಭಿನಯಿಸ್ತಾ ನಮ್ಮೊಳಗೆ ಇಳಿದು ನಮ್ಮವರಾಗಿ ಬಿಡ್ತಾರೆ. ಈ ಸಿನಿಮಾದಲ್ಲಿ ನನಗೆ ಅನಿಸಿದ್ದು ಅತ್ಯಂತ ಕಲರ್ಫುಲ್ಲಾದಂಥ ಫ್ರೇಮ್ಸು, ಅತ್ಯಂತ ಲವಲವಿಕೆಯಿಂದ ಕೂಡಿದ ಸಂಭಾಷಣೆ, ಅದರ ಜೊತೆಗೆ ರವಿಶಂಕರ್ ಗೌಡ ಇರ್ಬೋದು, ಅವರ ಜೊತೆಗಾತಿಯಾಗಿ ಆ್ಯಕ್ಟ್ ಮಾಡಿದಂಥ ಕಲಾವಿದೆ ಇರ್ಬೋದು, ಅಥವಾ ಅಚ್ಯುತ್ ಕುಮಾರ್ ಇರ್ಬೋದು, ಅವರ ಒಂದು ಅಭಿನಯದ ಆ ಎತ್ತರ ಬಿತ್ತರ ಇದೆಯಲ್ಲ, ಆ ಲವಲವಿಕೆ ಅದು ಅತ್ಯಂತ ಆಕರ್ಷಕವಾಗಿ ಕಾಣ್ತು ನನಗೆ. ನೀನು ಹಳೆ ಬೇವರ್ಸಿಯನ್ನು ನೀನೊಬ್ಳು ಕಂತ್ರಿ ಅಂತ ಬೇಜಾನ್ ಆಡ್ತಾ ಇದ್ಯಾ? ನಿಂಗಿದೆ ಕಣೋ. ನಂಗಿದೆ ಕಣೆ. ಯಾಕೆ ನಿಂಗಿಲ್ವಾ? ಅದರ ಜೊತೆಗೆ ಈ ಪ್ರಕಾಂಡ ಪಂಡಿತ ಕಲಾವಿದರ ಜೊತೆಗೆ ಮತ್ತು ಸರಿಸಾಟಿಯಾಗಿ ಅಭಿನಯಿಸಿದ್ದು ಪ್ರವೀಣ್ ಮತ್ತು ಅಂಜಲಿ. ಮತ್ತು ಇಡೀ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುವಂಥ ಬೇರೆ ಬೇರೆ ಪಾತ್ರಗಳು. ಈಗ ಉದಾಹರಣೆಗೆ ನಿಮಗೆ ಆ ಸಂಭಾಷಣೆಯ ಒಂದು ಮಾದರಿಗಳನ್ನು ನಿಮಗೆ ಈಗಾಗಲೇ ನಾವು ಅವರ ದೃಶ್ಯಗಳ ರೂಪದಲ್ಲಿ ಅಲ್ಲಲ್ಲಿ ಕೊಡ್ತೇವೆ. ಆದರೂ ನನ್ನ ಮಾತಿನಲ್ಲಿ ಅದನ್ನು ಪ್ರಸ್ತಾಪ ಮಾಡ್ಬೋದು ಅಂತಾದರೆ, ನಂಗಿದೆ ಕಣೆ ನಿಂಗಿಲ್ವಾ, ಈಗ ಒಂದು ರೀತಿಯಲ್ಲಿ ಈ ಸಿಂಪಲ್ ಆಗಲ್ಲ ಒಂದು ಲವ್ ಸ್ಟೋರಿಯಲ್ಲಿ ಕೈ ಬಿಡ್ಲ ಅಂತಿತ್ತಲ್ಲ, ಅದರ ಒಂದು ಪರಿಭಾಷೆಯಲ್ಲೇ ಬರುವಂಥ ಈ ಡೈಲಾಗು ನಿಮಗೆ ಒಂದಿಷ್ಟು ಕಚುಗುಳಿಯನ್ನು, ಮುದವನ್ನು ಬಹಳ ಚೆನ್ನಾಗಿ ನೀಡುತ್ತೆ. ತಾಕತ್ತಿದ್ರೆ ಮುಟ್ಟೋ ನೋಡೋಣ ಅನ್ನುವಂಥ ನಾಯಕಿಯ ಮಾತಿಗೆ ಕೊಚ್ಚನೆಲ್ಲ ಮುಟ್ಟೋ ಅಭ್ಯಾಸ ನನಗಿಲ್ಲ ಅನ್ನುವಂಥ ಒಂದು ಸಂಭಾಷಣೆ ಇರ್ಬೋದು. ಫೋರ್ನ್ ನೋಡ್ತಿದ್ದೀಯಾ, ಫೋರ್ನ್ ವಿಡಿಯೋ ಅಂತ ಕೇಳಿದಾಗ ಇಲ್ಲಪ್ಪ ಸನ್ನಿ ಲಿಯೋನ್ ವಿಡಿಯೋ ಮಾತ್ರ ಅಂತ ಈ ಥರದ ಸಂಭಾಷಣೆ ಏನಿದೆ ಅದು ನನಗೆ ಬಹಳ. ಈ ಲಟ್ಕಾಸಿ ಗಾಡಿನ ಗುಜ್ರಿಗೆ ಹಾಕಿ ಸೈಕಲ್ ಆದ್ರೂ ತಗೊಳಕ್ ಹೇಳೋ ಅವ್ನಿಗೆ. ನಾನು ನಿನ್ ಮಗಳಮ್ಮ, ಉಸಿರು ಬಿಟ್ರು ದುಶ್ಮನಿ ಬಿಡಲ್ಲ. ತಾಕತ್ತಿದ್ರೆ ಮುಟ್ಟೋ ನೋಡೋಣ. ಕೊಚ್ಚನೆಲ್ಲ ಮುಟ್ಟ ಅಭ್ಯಾಸ ಇಲ್ಲ. ದೂರ ನಿಂತ್ಕೋ, ದೂರ. ಏನ್ ಲವ್ವ? ಲವ್ವ ಪಾರ್ನ್ ನೋಡ್ತೀಯಾ? ಚಿಚೆ ಇಲ್ಲಪ್ಪ. ನಿಜ ಹೇಳು. ಸನ್ನಿ ಲಿಯೋನ್ ವಿಡಿಯೋಸ್ ಮಾತ್ರ. ಈಗ ಜಂಬೋ ಸರ್ಕಸ್ಸು ಪ್ರಾಯಶಃ ಒಂದು ತುಂಬ ದೊಡ್ಡ ಬಜೆಟಿನ ಸಿನಿಮಾ ಅಲ್ಲ. ಆದರೆ 2021ರಲ್ಲಿ ಸ್ಕ್ರಿಪ್ಟ್ ಆಯಿತು.
ಅದರ ನಂತರ ಕರೋನಾ ಬಂತು. ಆ ಕರೋನಾದ ಕಾರಣಕ್ಕಾಗಿ HC ಸುರೇಶ್ ನಿರ್ಮಾಣದ ಮಹತಿ ಕಂಬೈನ್ಸಿನ ಪ್ರಥಮ ಪೂರ್ಣ ಪ್ರಮಾಣದ ನಿರ್ಮಾಣದ ಚಿತ್ರ. ಅವರು ಬೇರೆ ಬೇರೆಯವರೊಟ್ಟಿಗೆ ಸೇರಿ ಬಹಳಷ್ಟು ಸಿನಿಮಾ ಮಾಡಿದ್ದಾರೆ. ಆದರೆ ಸದಭಿರುಚಿಯ ನಿರ್ಮಾಪಕ ಸಿನಿಮಾಕ್ಕಾಗಿ ತನ್ನ ಒಂದು ರುಚಿ ಅಭಿರುಚಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಬೇಕು ಅಂತ ಇರಾದೆಯನ್ನು ಇಟ್ಕೊಂಡು ಬಂದಂಥ ನಿರ್ಮಾಪಕ. ಯಾವ್ಯಾವುದೋ ವೈಯಕ್ತಿಕವಾದಂಥ ತೆವಲಿಗಾಗಿ ಬರುವಂಥ ನಿರ್ಮಾಪಕರನ್ನ ಭಾಳಷ್ಟು ಜನ ನಾವು ನೋಡಿದ್ದೇವೆ. ಅದ್ಭುತ ಸಿನಿಮಾ ಮಾಡಿದ್ದೇವೆ ಸರ್, ದಿ ಬೆಸ್ಟ್ ಸಿನಿಮಾ ಸರ್, ಹಾಗೆ ಹೀಗೆ ಅಂತ ಹೇಳಿ ಕೊನೆಗೆ 10 ನಿಮಿಷವೂ ಆ ಸಿನಿಮಾವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಂಥ ದಾರುಣವಾದ ಸ್ಥಿತಿಯನ್ನು ನಾವು ಕಂಡಿದ್ದೇವೆ. ಆದರೆ ಸುರೇಶ್ ಅವರ ಬಗ್ಗೆ, ಸಹ ನಿರ್ಮಾಪಕರಾದಂಥ ಸುಪ್ರೀತ್ ಜಿ ಶೆಟ್ಟಿಯ ಬಗ್ಗೆ ಯಾಕೆ ನಾನು ಒತ್ತು ಕೊಟ್ಟು ಮಾತಾಡ್ತಾ ಇದ್ದೇನೆ ಅಂತಂದರೆ, 21ರಿಂದ ಇವತ್ತಿನವರೆಗೆ ಕರೋನಾ ಗಿರೋನಾ ಅದು ಇದು ಎಲ್ಲ ಸೆಣಸಾಟಗಳನ್ನು ಸಹಿಸಿಯೂ ಕೂಡ ಜಂಬೋ ಸರ್ಕಸ್ಸನ್ನು ಇವತ್ತೇನು ಬಿಡುಗಡೆಗೆ ಹೊರಟಿದ್ದಾರೆ, ಆ ಸಿನಿಮಾ ನೋಡಿದಾಗ ನಿಮಗೆ ಎಲ್ಲಿಯೂ ಇವರ ಈ ಸೆಣಸಾಟದ ಶ್ರಮ ಭಾರವಾಗಿ ಕಾಣೋದಿಲ್ಲ. ಬದಲಾಗಿ ವರ್ತಮಾನಕ್ಕೆ ಸ್ಪಂದಿಸುವ ಸಿನಿಮಾ, ಇವತ್ತಿನ ಸಾಮಾನ್ಯ ಬದುಕಿನ ಹೊಕ್ಕಳಿನ ಕಥನ, ಅದನ್ನು ತುಂಬ ಕಾಮಿಕ್ಕಾಗಿ ಹೇಳ್ತಾ ಕೊನೆಗೆ ಹೃದಯ ಮುಟ್ಟುವಂಥ ಒಂದು ಚಿತ್ರಕಥೆಯನ್ನು ಹೆಣೆದಿದ್ದೇನೆ ಅನ್ನುವಂಥ MD ಶ್ರೀಧರ್ ಅವರ ಮಾತನ್ನು ನಂಬುವ ಸ್ಥಿತಿಯಲ್ಲಿ ಇಲ್ಲಿಯ ದೃಶ್ಯಾವಳಿಗಳಿದೆ. ಅವರು ಈಗಾಗಲೇ ಬಿಟ್ಟಂಥ ಟ್ರೈಲರು ಬಹಳ ಆಕರ್ಷಕವಾಗಿದೆ, ಕುತೂಹಲವನ್ನು ಕೆರಳಿಸ್ತಾ ಇದೆ. ಹಾಗಾಗಿ 12ನೇ ತಾರೀಕಿಗೆ ಬಿಡುಗಡೆಯಾಗುವಂಥ ಜಯಂತ್ ಕಾಯ್ಕಿಣಿ, ಕವಿರಾಜ್, ನಾಗೇಂದ್ರ ಪ್ರಸಾದ್ ಇವರು ಬರೆದಂಥ ಮುದವಾದ ಹಾಡು, ಕಣ್ಣಿಗೆ ಮನಸ್ಸಿಗೆ ಹಬ್ಬವನ್ನು ಕೊಡುವಂಥ BGMನ್ನು ಶಶಿಕುಮಾರ್, ಬಹುತೇಕವಾಗಿ MD ಶ್ರೀಧರ್ ಅವರ ಎಲ್ಲ ಸಿನಿಮಾಗಳಲ್ಲೂ BGM ಯಾರು ಅಂತಂದರೆ ಅದು ಶಶಿಕುಮಾರ್ ಆಗಿರ್ತಾರೆ. ಹಾಗಾಗಿ 4 ಹಾಡು ಇದೆ. ವಾಸುಕಿ ವೈಭವ್ ಅವರ ಸಂಗೀತ, ವಾಸುಕಿ ವೈಭವ್ ಅವರ ಸಂಗೀತದ ಒಂದು ಆ ಗುಂಗಿನ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ, ಅದು ಈಗಾಗಲೇ ನೀವು ಅನುಭವಿಸಿದ್ದೀರಿ ಅಂತ ನಾನು ಅಂದುಕೊಳ್ತೇನೆ. ಹಾಗಾಗಿ ಥಿಯೇಟ್ರಿಗೆ ಬಂದರೆ ಈ ಸಿನಿಮಾದಿಂದ ಯಾರಿಗೂ ಮೋಸ ಆಗಲ್ಲ ಸರ್. ಈ ಸಿನಿಮಾ ಅವರು ಕೊಟ್ಟ ದುಡ್ಡಿನ ಒಂದು ಫುಲ್ ಮೀಲ್ಸ್ ಅನ್ನುವಂಥ ಮಾತನ್ನು MD ಶ್ರೀಧವರು ಬಹಳ ಹೆಮ್ಮೆಯಿಂದ, ಧೈರ್ಯದಿಂದ ಮತ್ತು ಒಂದು ಒಳ್ಳೆಯ ಸಿನಿಮಾ ಮಾಡಿದಂಥ ಭಾವದಿಂದ ಹೇಳಿದ್ದನ್ನು ನಾನು ನಂಬಬೇಕು ಅಂತ ಅನ್ನಿಸ್ತು. ಯಾಕೆಂತಂದರೆ ಅಲ್ಲಿಯ ಹಾಡಿರ್ಬೋದು, ಅಲ್ಲಿಯ ಲವಲವಿಕೆಯ ಅಭಿನಯ, ಪಾತ್ರಗಳು, ಆಮೇಲೆ ಕಲರ್ಫುಲ್ ಆದಂಥ ಫ್ರೇಮ್ಸು, ಒಳ್ಳೆಯ ಕೆಮರಾ, ಒಳ್ಳೆಯ ಹಾಡು, BGM ಇವೆಲ್ಲವನ್ನು ಅವರು ಕೊಟ್ಟಂಥ ಪ್ರಚಾರದ ಸಾಮಗ್ರಿಗಳನ್ನು ಇಟ್ಟುಕೊಂಡು ನೋಡ್ತಾ ಹೋದಾಗ ಒಂದು ಸಾಂಸಾರಿಕ ಬದುಕಿನ ಪ್ರೀತಿ, ಪ್ರೇಮ, ಅಲ್ಲಿಯ ಸಾಧ್ಯತೆ, ಈಗಿನ ವರ್ತಮಾನದ ಲವ್ವಿನ ಹೆಸರಲ್ಲಿ ನಡೆಯಬಹುದಾದಂಥ ಎಲ್ಲ ಆಕಾರ ವಿಕಾರ ವಿಚಿತ್ರಗಳು ಇವೆಲ್ಲವನ್ನು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ಕತೆ, ವ್ಯಥೆ, ಕಿರಿಕು ಎಲ್ಲವನ್ನು ಸಮ್ಮಿಶ್ರ ಮಾಡಿ ಅದನ್ನು ಒಂದು ಸುಂದರವಾದಂಥ ಪ್ಯಾಕೇಜಿನಲ್ಲಿ ಕೊಟ್ಟರೆ ಹೇಗಿರಬಹುದು ಅನ್ನೋದಕ್ಕೆ ಜಂಬೋ ಸರ್ಕಸ್ ಒಂದು ವರ್ತಮಾನದ ಉದಾಹರಣೆಯಾಗಬಲ್ಲದು. ಅದು ಎಲ್ಲ ನೋಡುಗರ ಒಂದು ಮನಸ್ಸನ್ನು ಬಹಳ ಆಕರ್ಷಕವಾಗಿ ಗೆಲ್ಲುವ ಸಾಧ್ಯತೆ ಇದೆ, ತಾಕತ್ತಿದೆ. ಅಂಥ ಒಂದು ಸಿನಿಮಾವನ್ನು ತನ್ನ 14ನೇ ಸಿನಿಮಾವಾಗಿ MD ಶ್ರೀಧರ್ ಕೊಟ್ಟಿದ್ದಾರೆ. ಅವರಿಗೆ ಬಹಳ ಒಳ್ಳೆಯ ಸಾಥನ್ನು ಕೊಟ್ಟದ್ದು HC ಸುರೇಶ್. ಹಾಗಾಗಿ ನೀವು ನೋಡಬಹುದಾದ ಸಿನಿಮಾ, ಅನುಭವಿಸಬಹುದಾದ ಸಿನಿಮಾ, ಲವಲವಿಕೆಯ ಸಿನಿಮಾ. MD ಶ್ರೀಧರ್ ಯಾವತ್ತೂ ಪೈಸಾ ವಸೂಲ್ ನಿರ್ದೇಶಕ. ಎಲ್ಲಿಯೂ MD ಶ್ರೀಧರ್ ಒಂದು ಪಾಠವನ್ನು, ಪ್ರವಚನವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. MD ಶ್ರೀಧರ್ ಅವರ ಸಿಗ್ನೇಚರ್ ಏನು ಅಂತಂದರೆ, ಬದುಕಿನ ಸಹಜವಾದ ಲಯವನ್ನು ಇಟ್ಟುಕೊಂಡು ನಮ್ಮ ಕಣ್ಣು ಮನಸ್ಸಿಗೆ ಕಟ್ಟುವ ಹಾಗೆ ನಾವೇ ಅದರೊಳಗೆ ಭಾಗವಹಿಸಿ ಆ ಚಿತ್ರಕಥೆಯ ಪಾತ್ರಗಳಿದ್ದಾರಿಗಳಾಗಿ ಪಯಣಿಸಿದ ಒಂದು ಅನನ್ಯ ಅನುಭೂತಿಯನ್ನು ಈ MD ಶ್ರೀಧರ್ ತನ್ನ ಪ್ರತಿ ಚಿತ್ರದಲ್ಲೂ ಕೊಡ್ತಾರೆ. ಹಾಗಾಗಿ MD ಶ್ರೀಧರ್ ಯಾವತ್ತೂ ನಮಗೆ ಮೋಸ ಮಾಡಿಲ್ಲ. ಇದೇ 12 ಜಂಬೋ ಸರ್ಕಸ್ ಬಿಡುಗಡೆ ಆಗ್ತಾ ಇದೆ. MD ಶ್ರೀಧರು ಅಪರೂಪದಲ್ಲಿ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಯಂಗ್ ಅಂದರೆ ಹೊಸ ತಲೆಮಾರಿನ, ಯುವ ತಲೆಮಾರಿನ ಮತ್ತು ಒಂದು ಹಳೆ ತಲೆಮಾರಿನ
ಒಂದು ಚಡ್ಡಿ ದೋಸ್ತ ಅನ್ನುವ ರೀತಿಯಲ್ಲಿ ಆ ಸಂಬಂಧವನ್ನು ಗೆಳೆತನವನ್ನು ಮೂರ್ತೀಕರಿಸಿ ಅದರ ಮೇಲೆ ಒಂದು ಸೌಧವನ್ನು ಕಟ್ಟಿ ಹೊಸ ತಲೆಮಾರಿನ ತಲ್ಲಣಗಳನ್ನು ಹೊಸ ತಲೆಮಾರಿನ ಇಡೀ ಬದುಕಿನ ವೈಚಿತ್ರ್ಯವನ್ನು ಇಟ್ಕೊಂಡು ಮನಸ್ಸಿಗೂ ಹೃದಯಕ್ಕೂ ಏಕಕಾಲದಲ್ಲಿ ಮುದವನ್ನು ಕೊಡುವಂಥ ಒಂದು ಸಿನಿಮಾವನ್ನು ನಾನು ಮಾಡಿದ್ದೇನೆ ಅಂತ ಹೇಳ್ತಾ ಅದನ್ನು ನೀವು ನೋಡಬೇಕು. ನೋಡುಗರಿಗೆ ನಾನು ಒಂದು ಒಳ್ಳೆಯ ಆಹಾರವನ್ನು ಕೊಟ್ಟಿದ್ದೇನೆ, ಖುಷಿಯನ್ನು ಕೊಡ್ತೇನೆ. ಅದರ ಜೊತೆಗೆ ಬದುಕಿನ ಬದಲಾದಂಥ ಆವರ್ತನವನ್ನು ಅವರ ಕಣ್ಣೆದುರು ಚಿತ್ರಿಸಿದ್ದೇನೆ. ಹಾಗಾಗಿ ಜಂಬೋ ಸರ್ಕಸ್ ಒಂದು ಮನರಂಜನಾತ್ಮಕ ಚಿತ್ರ, ಅದರ ಜೊತೆಗೆ ಮನಸ್ಸಿಗೂ ಒಂದಿಷ್ಟು ಆಹಾರವನ್ನು ಕೊಡುವ ಚಿತ್ರ, ಹೃದಯವನ್ನು ಒಂದಿಷ್ಟು ತಲ್ಲಣಿಸುವ ಚಿತ್ರ. ಹಾಗಾಗಿ ಕೊಟ್ಟ ದುಡ್ಡಿಗೆ ಮೋಸವಿಲ್ಲದೆ ಇದ್ದಂಥ ಒಂದು ಅಪರೂಪದ ಚಿತ್ರವಾಗಿ ಜಂಬೋ ಸರ್ಕಸ್ ಒಂದು ಯಶಸ್ಸನ್ನು ಮತ್ತು ನೋಡುಗರನ್ನು ಆಕರ್ಷಕವಾಗಿ ಸೆಳೆಯುವ ಚಿತ್ರವಾಗಿ ದಾಖಲಾಗತ್ತೆ ಅನ್ನುವ ನಂಬಿಕೆ ಕೂಡ ನನಗಿದೆ. ಹಾಗಾಗಿಯೇ ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾತನ್ನು ಆಡಬೇಕು ಅಂತ ನನಗೆ ಅನ್ನಿಸ್ತು. ನೋಡಿ ಆನಂದಿಸಿ ಮತ್ತು ಕನ್ನಡವನ್ನು, ಕನ್ನಡ ಚಿತ್ರರಂಗವನ್ನು ಎಮ್ ಡಿ ಶ್ರೀಧರ್ ಅಂತ ಭರವಸೆಯ ನಿರ್ದೇಶಕನ ಕೃತುಶಕ್ತಿಯನ್ನು ನೀವು ಪ್ರೋತ್ಸಾಹಿಸ್ತೀರಿ ಮತ್ತು ಅವರಿಗೆ ಇನ್ನೂ 10 ಚಿತ್ರ ಮಾಡುವ ಒಂದು ಶಕ್ತಿಯನ್ನು ಸುರೇಶ್ ಅಂತವರಿಗೆ ಕೊಡ್ತೀರಿ ಎನ್ನುವ ನಂಬಿಕೆಯಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ.